ಜಾಸ್ತಿ ಐರನ್ ಕಂಟೆಂಟ್ ಇರುತ್ತೆ ಅಂತ ಎಳ್ಳಲ್ಲೂ ಇರುತ್ತೆ. ನಾನು ಸೇಮ್ ಗಸಗಸೆ ಪಾಯಸ ಮಾಡ್ದಾಗಿತ್ತಲ್ಲ ಅದೇ ಥರ ಇದೆ. ಕಡುಬು ಕಾಯಲ್ಲಿ ಮಾಡ್ತೀವಲ್ಲ ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ. ಸಖತ್ತಕ್ಕೆ ಕಾಯಲ್ಗೆ ಕಾಯಿ, ಏಲಕ್ಕಿ, ಕಡಲೆ, ಬಾದಾಮಿ, ಗೋಡಂಬಿ ಎಲ್ಲ ರುಬ್ಬಾಗಿದೆ ಅಂತ. ಒಬ್ಬೊಬ್ಬರು ಅಕ್ಕಿ ಹಾಕ್ತಾರೆ, ನಾನು ಹುರ್ಗಡ್ಲೆನೆ ಹಾಕ್ತಾ ಇದ್ದೀನಿ. ಒಂದು ತಿಂಡಿಗಳು ನೋಡ್ತಾ ಇದ್ರೆ ಅದಕ್ಕೆ ನಮ್ಮ ಹಳಬ್ರು ಅಯ್ಯೋ ಅಕ್ಕಿ ಹಿಟ್ಟು ಹಾಕಿದಾಗ ಅದು ಗಂಟು ಕಟ್ಟಬಾರ್ದು ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಕಿಚನಲ್ಲಿ ಒತ್ತು ಶಾವಿಗೆ ಮತ್ತು ಕಾಯಲ್ಲನ್ನು ಮಾಡ್ತಾ ಇದ್ದೀನಿ. ನಾನು ಒತ್ತು ಶಾವಿಗೆ ಮತ್ತು ಕಾಯಲ್ಲನ್ನು ಮಾಡೋದಕ್ಕೆ ಏನೇನು ಪ್ರಿಪೇರನ್ನು ಮಾಡಿದ್ದೀನಿ ತೋರಿಸ್ತೀನಿ ಬನ್ನಿ. ಅಕ್ಕಿ ಹಿಟ್ಟು ಮುದ್ದೆ ಮಾಡೋದಕ್ಕೆ, ಅದು ಶಾವಿಗೆ ಒತ್ತೋದಕ್ಕೆ ಬೇಕು. ಕಾಯಿ ಹಾಲಿಗೆ ಬೆಲ್ಲ, 1 ಕಪ್ಪು ತೆಂಗಿನ ತುರಿ, ಫುಲ್ಲು ಒಂದು ಅರ್ಧ ಹೋಳು ತೆಂಗಿನಕಾಯಿನ ತುರಿದಿಟ್ಟಿದ್ದೀನಿ, 1 ಬಟ್ಲು ಬೆಲ್ಲ, ಮತ್ತು ಇದು ಕಾಯಿ ಹಾಲು ಮೇಲೆ ಹಾಕೋದಕ್ಕೆ ಎಳ್ಳು, ಕಡಲೆ, ಇದು ಬೆಲ್ಲನ ಪುಡಿ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಎಳ್ಳು, ಬೆಲ್ಲ, ಕಡಲೆನ ಸ್ವಲ್ಪ ಪುಡಿ ಮಾಡಿ. ಇದು ಕಾಯಿ ಹಾಲಿಗೆ ಗೋಡಂಬಿ, ಬಾದಾಮಿ, ಏಲಕ್ಕಿ ಇದನ್ನು ರುಬ್ಬಿಟ್ಟು ಕಾಯಿ ಹಾಲು ಮಾಡೋದು. ನಾವು ಫಸ್ಟು ಸ್ವಲ್ಪ ತುಪ್ಪ ಹಾಕಿದ್ರೇ ಚೆನ್ನಾಗಿರುತ್ತೆ. ನಾನಿವಾಗ ಫಸ್ಟು ಮುದ್ದೆ ಮಾಡೋದಕ್ಕೆ 1.5 ಕಪ್ಪು ಅಕ್ಕಿ ಹಿಟ್ಟು ತೊಗೋತೀನಿ. ಇದರಲ್ಲಿ 1 ಕಪ್ಪು ಮತ್ತು ಇದರಲ್ಲಿ ಸ್ವಲ್ಪ ಅರ್ಧ ತೊಗೊತೀನಿ. ಇದಕ್ಕೆ ಕರೆಕ್ಟ್ ಅಳತೆಗೆ 3 ಲೋಟ ನೀರು ಹಾಕ್ತೀನಿ. ನೀರಿಟ್ಟಿದ್ದೀನಿ, ಸ್ವಲ್ಪ ಚಿಟಿಕೆ ಉಪ್ಪು ಅಷ್ಟೇ, ಏಕೆಂದರೆ ಅಕ್ಕಿ ಹಿಟ್ಟು ಹಾಕಿದಾಗ ಅದು ಗಂಟು ಕಟ್ಟಬಾರ್ದು ಅಂತ. ಒಂದು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ, ಏಕೆಂದರೆ ಹಿಟ್ಟು ಚೆನ್ನಾಗಿರುತ್ತೆ, ಕೈಗೆ ಅಂಟಲ್ಲ ಅಂತ ಅಷ್ಟೇ ತುಪ್ಪ ಹಾಕಿದ್ದು. ಇದು ನೀರು ಚೆನ್ನಾಗಿ ಮಳ್ಳಬೇಕಾದ್ರೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರುವಿ, ಗಂಟಿಲ್ದಂಗೆ ತಿರುವಿ ಮುದ್ದೆ ಮಾಡ್ಕೋಬೇಕು. ಅಲ್ಲಿವರೆಗೂ ನೀರು ಕಾಯ್ತಾ ಇರಲಿ. ಅಲ್ಲಿವರೆಗೂ ನಾನು ಕಾಯಲ್ಲಿ ಮಾಡೋಕ್ಕೆ 4 ಏಲಕ್ಕಿ, ಇದು ಕಡಲೆ ಹಾಕೋದಕ್ಕೆ ಅಂದರೆ ಗಟ್ಟಿ ಬರಲಿ ಅಂತ. ಒಬ್ಬೊಬ್ಬರು ಅಕ್ಕಿ ಹಾಕ್ತಾರೆ, ನಾನು ಹುರ್ಗಡ್ಲೆನೇ ಹಾಕ್ತಾ ಇದ್ದೀನಿ. ಕಾಯಿ ಹಾಲು ಸ್ವಲ್ಪ ಗಟ್ಟಿ ಇರಲಿ ಅಂತ ಅಷ್ಟೆ. ಬಾದಾಮಿ ಮತ್ತು ಗೋಡಂಬಿ ಇದನ್ನು ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಕಾಯಿ ಹಾಲಿಗೆ ಕಾಯಿ, ಏಲಕ್ಕಿ, ಕಡಲೆ, ಬಾದಾಮಿ, ಗೋಡಂಬಿ ಎಲ್ಲ ರುಬ್ಬಾಗಿದೆ. ಬೆಲ್ಲದಲ್ಲಿ ಗಲೀಜಿರುತ್ತೆ, ಸೊ ಹಾಗಾಗಿ ಬೆಲ್ಲನ ಕರಗಿಸ್ಕೊಂಡು, ಅದು ಪಾಕ ಏನು ಮಾಡೋದು ಬೇಡ, ಬರೀ ಕರಗಿದ್ರೆ ಸಾಕು. ಬೆಲ್ಲ ಕರಗಿ ನೀರಾದರೆ ಸಾಕು. ಕಾಯಿ ಅದು ರುಬ್ಬಿರೋದನ್ನ ಹಾಕಿ ಒಂದು ಕುದಿ ಅಷ್ಟೇ ಮಳ್ಳಿಸ್ಬೇಕು, ಜಾಸ್ತಿ ಏನು ಮಳ್ಸೋದೇನು ಬೇಡ. ಅವಾಗೆಲ್ಲ ಹೊಲ ಗದ್ದೆಯಲ್ಲಿ ಕೆಲಸ ಮಾಡಿ ಬಂದವ್ರಿಗೆ ಕಾಯಲ್ಲಿ ಮಾಡ್ಕೊಡೋರು ಎದೆ ನೋವು ಬರುತ್ತೆ ಅಂತ. ಏಕೆಂದರೆ ಆಗ ಹೊಲ ಉಳೋರು, ಏರಿಟ್ಕೊಂಡು ಹೊಲ ಉಳೋರೆಲ್ಲ ಇರೋರಲ್ಲ. ನಮ್ಮ ಅಜ್ಜಿ ಅವಾಗೆಲ್ಲ, ನಮ್ಮ ಅಪ್ಪಾಜಿ ಅವ್ರಿಗೆಲ್ಲ ಮಾಡಿಕೊಡೋರು, ಅವೆಲ್ಲ ನೋಡಿದ್ದೀವಿ. ಮತ್ತು ಶಾವಿಗೆನ ಜಾಸ್ತಿ ನಾನ್ ವೆಜ್ ಚಿಕನ್ ಸಾಂಬಾರ್ ಜೊತೆ ತಿಂತಾರೆ. ಬಟ್ ಇವಾಗ ಯಾರು ಆ ಥರ ಎಲ್ಲ ಲೈಕ್ ಮಾಡಲ್ಲ, ಕಾಯಲ್ಲಿ ಜೊತೆನೇ ತಿನ್ನೋದು. ಸೊ ಅದಕ್ಕೆ ನಾನು ಒತ್ತು ಶಾವಿಗೆಗೆ ಕಾಯಲ್ಲಿ ಮಾಡ್ತಾ ಇದ್ದೀನಿ. ಬೆಲ್ಲ ಇಲ್ಲಿ ಕರಗೋ ಅಷ್ಟರಲ್ಲಿ ನಾನಿಲ್ಲಿ ಎಳ್ಳನ್ನು ಹುರ್ಕೊತೀನಿ. ಬಿಳಿ ಎಳ್ಳು, ಅದು ಪೌಡ್ರು ಮೇಲೆ ಹಾಕಬೇಕಲ್ವಾ, ಜಾಸ್ತಿ ಸೀಸೋದೇನು ಬೇಡ, ಚಟಪಟ ಅಂದರೆ ಸಾಕು. ಏಲಕ್ಕಿ ಕಾಯಿ, ಎಳ್ಳು, ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಹಾಕೋಣ ಅಷ್ಟೇ. ಇದಕ್ಕೂ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಚೆನ್ನಾಗಿರೋದು ಅಲ್ಲ, ಹಾಕೋಣ. ಹಾಕಿ ಮಕ್ಕಳು ತಿಂತಾರಲ್ವಾ, ಜಾಸ್ತಿ ಐರನ್ ಕಂಟೆಂಟ್ ಇರುತ್ತೆ, ತಿನ್ನಬೇಕು. ಹೌದಾ? ನಾವು ಎಳ್ಳು ಹೀಟು ಅಂತೀವಿ, ಕಪ್ಪೆಳ್ಳಾಗಲಿ ಬಿಳಿ ಎಳ್ಳಾಗಲಿ. ಎಳ್ಳಲ್ಲಿ ನುಗ್ಗೆ ಸೊಪ್ಪು, ಮೊನ್ನೆ ನಾನು ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿದಾಗ ಎಳ್ಳಿಲ್ವಾ, ನುಗ್ಗೆ ಸೊಪ್ಪಲ್ಲಿ ಜಾಸ್ತಿ ಐರನ್ ಕಂಟೆಂಟ್ ಇರುತ್ತೆ ಅಂತ ಎಳ್ಳಲ್ಲೂ ಇರುತ್ತೆ. ಅದಕ್ಕೆ ಎಳ್ಳುಂಡೆ ಕೊಡಿ ಮಕ್ಕಳಿಗೆ ಅಂತ ಹೇಳ್ತಾರೆ. ಇದನ್ನು ಪೌಡ್ರ್ ಮಾಡೋಣ. ಜಾಸ್ತಿ ಪೌಡ್ರ್ ಮಾಡಬಾರ್ದು, ಅದು ಎಣ್ಣೆದು ಜಿಡ್ಡು ಬಿಟ್ಕೊಳ್ಳುತ್ತೆ. ಸುಮ್ಮನೆ ಪುಡಿ ಅಷ್ಟೆ. ಬೆಲ್ಲ, ಗಮ್ಮಂತಿರ ಎಳ್ಳು ಹುರಿದಿರೋದಕ್ಕೂ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಲ್ಲ. ಬೆಲ್ಲ ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ ಕಡುಬು ಮಾಡ್ತಾರೆ. ಕಡುಬು ಕಾಯಲ್ಲಿ ಮಾಡ್ತೀವಲ್ವ ಪ್ರತಿ ವರ್ಷ ಗೌರಿ ಹಬ್ಬದಲ್ಲಿ, ಅದು ಕಡುಬ್ಗ ತುಂಬ್ತೀವಲ್ವ ಇದೇ ಥರ ಎಳ್ಳು, ಕಡಲೆ, ಈ ಹಿಟ್ಟಿನ ಜೊತೆಗೆ ನಮ್ಮ ಮಮ್ಮಿ ಯಾವಾಗಲೂ ಪ್ರತಿ ವರ್ಷ ಶಾವಿಗೆನೂ ಮಾಡ್ತಾರಾ? ಮಾಡೋರು. ನಾವು ಇದನ್ನ ಹಾಕಿ ನಾನು 2 ಕಡುಬು ಮಾಡಿ ತೋರಿಸ್ತೀನಿ.
ಇವತ್ತು ನಾವ್ ಏನೇನ ಮಾಡ್ತಿದೀವಿ ಅಂದ್ರೆ ಆಕ್ಚುಲಾಗಿ ಈಗ ನಾನು ಏನ್ ಹೇಳಿದೆ ಅಂದ್ರೆ ಅಕ್ಕಿ ಶಾವ್ಗೆ ಜೊತೆಗೆ ಮಕ್ಳು ತಿಂತಾರಲ್ವಾ, ಸೊ ರಾಗಿ ಶಾವ್ಗೆನೂ ಮಾಡೋಣ ಅದಕ್ಕೆ. ನಮ್ಮ ಮನೇಲಿ ಮುದ್ದೆ ಮಕ್ಳು ಯಾರು ತಿನ್ನಲ್ಲ. ನನ್ನ ಮಗ ಒಬ್ಬ ಒಂದೆರಡು ತುತ್ತು ತಿಂತಾನೆ, ಇನ್ನು ನಮ್ಮ ಮೋಹಿತ ಮತ್ತೆ ಬುದ್ಧ ಇಬ್ರು ಮುದ್ದೆ ತಿನ್ನಲ್ಲ. ಮುದ್ದೆ ಮುಟ್ಟೋದೇ ಇಲ್ಲ. ಒಟ್ಟು ಶಾವ್ಗೆ ಮಾಡಿಕೊಟ್ರೆ ಅದು ಸ್ವಲ್ಪ ನೂಡಲ್ಸ್ ಥರ ಇರುತ್ತಲ್ವ, ಅವ್ರಿಗೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ರಾಗಿ ಶಾವ್ಗೆ ಮಾಡೋಣ ಅದಕ್ಕೆ ಅಂದೆ. ಈಗ ನಮ್ಮ ಅತ್ತೆ ಜೊತೆ ಕಡುಬು ಆಡ್ ಮಾಡ್ತಾ ಇದ್ದಾರೆ. ಸೊ ಒಂದೇ ದಿನ ನಮ್ಮ ಅತ್ತೆ ಎಷ್ಟು ವೆರೈಟಿ ಮಾಡ್ತಾರೆ ನೋಡಬೇಕು. ಇನ್ನೊಂದು ಪಾತ್ರೆ ಯಾಕೆ ಇದರಲ್ಲೇ ಮಾಡಬೇಕು. ಸೊ ಇದಕ್ಕೆ ಸೋಸ್ಕೊಂತಿದ್ದಾರೆ. ಏನು ಗಲೀಜಿಲ್ಲ, ಬಟ್ ಆದರೂ ಡೌಟ್ಗೆ ಒಂದ್ಸರಿ. ಸೊ ನಮ್ಗೆ ಎಷ್ಟು ತೆಳು ಬೇಕು ಅಷ್ಟು ತೆಳುನೂ ಬೇಡ, ಅಷ್ಟು ಗಟ್ಟಿನೂ ಇರಬಾರ್ದು. ಇದು ತುಂಬ ಗಟ್ಟಿ ಇದೆ. ಕುದ್ಮೇಲೆ ಕಡಲೆ ಎಲ್ಲ ಹಾಕಿದ್ದೀವಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ, ಅದು ಕುದ್ದಿದ ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ನಾನು ನೀರು ಹಾಕ್ತಾ ಇದ್ದೀನಿ. ನಾನು ಸೇಮ್ ಗಸಗಸೆ ಪಾಯಸ ಮಾಡ್ದಾಗಿತ್ತಲ್ಲ ಅದೇ ಥರ ಇದೆ. ಇದೆ ಗಮ್ಮಂತ ಗಸಗಸೆ ಒಂದು ಮಿಸ್ ಆಗೈತೆ ಅಷ್ಟೇ, ಬಟ್ ಗಮ್ಮಂತಿದೆ. ಎಷ್ಟು ಗಮ್ಮಂತಿದೆ ಅಂದರೆ ಇವಾಗ ಅದು ಕುದ್ದಿದ ತಕ್ಷಣ ಕುಡಿಬೋದು, ಅಷ್ಟು ಗಮ್ಮಂತಿದೆ. ಚೆನ್ನಾಗಿದೆ. ಮತ್ತೆ ಟೇಸ್ಟ್ ಮಾಡಿದ್ರು ನಾನು ಮಾಡಿ ಪುಡಿ ತಿಂದಿದ್ದೀನಿ. ಈಗ ಕುದೀತಾ ಇದೆ ನೀರು. ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. 1/2 ಕಪ್ಪು ಹಿಟ್ಟು ಹಾಕಿದ್ದೀನಿ. ಆ ಹಿಟ್ಟು ಚೆನ್ನಾಗಿ ಒಳಗಡೆ ಬೇಯಲಿ. ರಾಗಿ ಈ ಕಡೆ ಇಡ್ಲ ಅದಕ್ಕೆ ಮುದ್ದೆನ ಚೆನ್ನಾಗಿ ತಿರುವಿ ಸ್ವಲ್ಪ ಬೇಯಲಿ ಅದು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಉಂಡೆ ಕಟ್ಟಿ ಮತ್ತೆ ಬೇಯಿಸಿ ಇಡ್ಲಿ ಪಾತ್ರೆಯಲ್ಲಿ ಆಮೇಲೆ ಒತ್ತುತ್ತಾರೆ, ಇಲ್ಲಾಂದರೆ ಒತ್ಬಿಟ್ಟು ಮತ್ತೆ ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ಗೆ ಇಡ್ತಾರೆ. ನಾವು ಒಂದೇ ಸಲ ನೀಟಾಗಿ ಮುದ್ದೆನೆಲ್ಲ ಬೇಯಿಸಿ ಶಾವಿಗೆ ಒತ್ತೋಣ. ಮನೆ ಕಡೆ ಎಲ್ಲ ಹಂಗೆ ಮಾಡೋದು. ಸೊ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಎಲ್ಲೋ ಆ ಪಾತ್ರೆಲಿ ಉಕ್ತಾಯಿತ್ತು ಅಂದ್ಬಿಟ್ಟು ಈ ಪಾತ್ರೆಗೆ ಹಾಕಿದ್ದೀನಿ. ಕಾಯಲ್ಲಿ ಕುದಿಯೋ ಅಷ್ಟರಲ್ಲಿ ಇಲ್ಲಿ ಮುದ್ದೆನ ಅಕ್ಕಿ ಹಿಟ್ಟು ಹಾಕಿ ಮುದ್ದೆನ ಮಾಡಿದ್ದೀನಿ. ನೀಟಾಗಿ ಒನ್ಸಿ ಗಂಟಿಲ್ದಂಗೆ ಹಿಟ್ಟನ್ನು ಬೇಯಕ್ಕೆ ಇಟ್ಟಿದ್ದೀನಿ. ಬೆಂದ ಮೇಲೆ ಉಂಡೆ ಮಾಡಿಕೊಂಡು ಅವಾಗೆಲ್ಲ ಮರದ ಒತ್ತು ಶಾವಿಗೆಗಳನ್ನ ಇಟ್ಕೊತಾ ಇದ್ರು. ಮರದಲ್ಲಿ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು. ಬಟ್ ನಮ್ಮ ಮನೇಲಿ ಮರದ್ದಿಲ್ಲ, ತಂದು ಇಟ್ಕೋಬೇಕು. ಇವಾಗ ಚಕ್ಲಿ ಒಳ್ಳಿದೆ, ಅದರಲ್ಲೇ ಶಾವಿಗೆ ಒತ್ತದಿದೆಯಲ್ವಾ, ಅದರಲ್ಲಿ ಒತ್ತಿ ತೋರಿಸ್ತೀವಿ ಇವಾಗ ನಾವು. ಒಂದು ಸ್ವಲ್ಪ ಹಿಟ್ಟು ತೊಗೊಂಡು ನೋಡ್ತಾ ಇದ್ದೀನಿ. ಹಿಟ್ಟು ಕೈಗೇನು ಅಂಟ್ತಾ ಇಲ್ಲ, ಬೆಂದಿದೆ ಚೆನ್ನಾಗಿ. ಅಕ್ಕಿ ಹಿಟ್ಟು ಎಷ್ಟು ನೀಟಾಗಿ ಸಾಫ್ಟಾಗಿ ಮುದ್ದೆ ಆಗಿದೆ ನೋಡಿ. ಇದನ್ನು ಸ್ವಲ್ಪನೇ ಎತ್ಕೊಂಡು ಗ್ಯಾಸ್ ಆಫ್ ಮಾಡಿದ್ದೀನಿ. ಸ್ವಲ್ಪನೇ ಎತ್ಕೊಂಡು ಫಸ್ಟು ನಾನು ಇದರೊಳಗಡೆ ತುಪ್ಪ ಸವರ್ತೀನಿ. ಎಣ್ಣೆ ಎಲ್ಲ ಏನು ಸವರಿದ್ರೆ ಚೆನ್ನಾಗಿರಲ್ಲ. ತುಪ್ಪ ಸವರ್ಬಿಟ್ಟು ಇದನ್ನು ಒರೆಸಿದ್ದೀನಿ ನೀಟಾಗಿ ನೀರಲ್ಲಿ. ಇಲ್ಲ ಹಾಕ್ಕೊಂಡು ಸ್ವಲ್ಪ ನಾದ್ಕೋಬೇಕಾ? ನಾದ್ಕೊಂಡು ಅದು ಉಂಡೆ ಕಟ್ಟಬೇಕಲ್ವಾ. ಕಚ್ಕೊಳುತ್ತೆ ಅಂತ ಒಂಚೂರು ತುಪ್ಪ ಸವರ್ತಾ ಇದ್ದೀನಿ ಅಷ್ಟೇ. ವಾವ್, ಸಖತ್ತಾಗಿ ಬಂತು. ನಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ನಾವು ಒತ್ಕೋಬೋದು. ಎಷ್ಟು ಸಣ್ಣಗೆ ಎಳೆಗಳು ಚೆನ್ನಾಗಿ ಬಂದೈತಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಮುದ್ದೆ ಬಿಸಿ ಇದ್ದಾಗಲೇ ಉಂಡೆ ಕಟ್ಕೊಂಡು ಮಾಡಬೇಕು. ಬಿಸಿ ಇರುತ್ತೆ, ಕೈ ಹೆಚ್ಕೊಂಡು ಹಾರದ್ಮೇಲೆ ಒಂಥರ ಹೊಡೆದಂಗಾಗುತ್ತೆ, ಪುಡಿ ಪುಡಿ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ಬಿಸಿ ಇದ್ದಾಗಲೇ ಈ ಥರ ಒಂದ್ಸರಿ ನಾದ್ಕೋಬೇಕು. ಅಕ್ಕಿ ಮುದ್ದೆ ಒಂದು ಚೂರು ಏನು ಅಂಟ್ತಿಲ್ಲ ನೋಡಿ. ಚೆನ್ನಾಗಿ ಬೆಂದಿದ್ರೆ ಈ ಥರ ಅಂಟಲ್ಲ, ಇಲ್ಲಾಂದ್ರೆ ನೆಲಕ್ಕೂ ಅಂಟ್ಕೊಳುತ್ತೆ, ಕೈಗೂ ಅಂಟ್ಕೊಳುತ್ತೆ, ಮತ್ತೆ ಇದಕ್ಕೂ ಒತ್ತೋ ಇದಕ್ಕೂ ಅಂಟ್ಕೊಳುತ್ತೆ.
ಉದ್ದುದ್ದ. ಯಾವ ಡಿಸೈನಲ್ಲಿ ಬೇಕಾದ ಡಿಸೈನಲ್ಲಿ. ಬಟ್ ಇದೇ ಚೆನ್ನಾಗಿ ಕಾಣಿಸೋದು ಅದಕ್ಕೆ. ನಮ್ಮ ಮಕ್ಕಳಿಗೆ ನ್ಯೂಡಲ್ಸ್ ಥರ ಇರಲಿ ಅಂತ. ಆ್ಯಕ್ಚುಲಾಗಿ ಇದಕ್ಕೆ ಮರದ್ದು ಇದ್ದರೆ ಅದರಲ್ಲಿ ನೀಟಾಗಿ ತಿರುಗ್ಬೋದು. ಬಟ್ ಇದು ಸ್ವಲ್ಪ ಕಷ್ಟ, ತುಂಬ ಪ್ರೆಷರ್ ಹಾಕಬೇಕು, ವರ್ಕೌಟ್ ಆಗುತ್ತೆ. ಇದು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಯಾವ ಶೇಪ್ ಮಾಡ್ತೀರಾ? ಅದಕ್ಕೆ ಟ್ರಯಾಂಗಲ್ ಮಾಡ್ತೀರಾ? ನೆಕ್ಸ್ಟ್ ನೀನು ನಮ್ಮ ಅದಕ್ಕೆ ಒತ್ತಿ ಸುಸ್ತಾಯ್ತು. ನಾನು ಒತ್ತೀನಿ ಕೊಡಿಯೋದಕ್ಕೆ ಅಂದರೆ ಸೆಕೆಂಡ್ ಟೈಮು ಅವರೇ ಒತ್ತಿದ್ರು. ಇವಾಗ ನನ್ನ ಒತ್ತು ಅಂತಿದ್ದಾರೆ. ರಾಗಿ ಶಾವಿಗೆ ಬೇರೆ ಒತ್ತಬೇಕು, ಕಡುಬು ಬೇರೆ ಮಾಡಬೇಕು. ನಮಗೆ ಇನ್ನೊಂದು ಗೊತ್ತಾ, ಚಕ್ಲಿದ ಹಿಂಗೆ ತಿರ್ವದಿರುತ್ತಲ್ಲ, ಆರಾಮಾಗಿ ಒತ್ಬೋದು ಅದರಲ್ಲಿ. ಇಷ್ಟು ರಿಸ್ಕ್ ಅನ್ಸಲ್ಲ. ನಮ್ಮ ಮನೇಲಿ ಆ ಥರದ್ದೇ ಇರೋದು. ಆರಾಮಾಗಿ ಹಿಂಗೆ ನಾನು ಹೆಲ್ಪ್ ಮಾಡ್ತೀನಿ ಬನ್ನಿ. ತಗೋ, ನಾನು ಉಂಡೆ ಕಟ್ತೀನಿ, ನೀನು ಒತ್ತಿ ಬನ್ನಿ. ನಮ್ಮ ಮಾವ ಹೊರಗಡೆ ಕೆಲ್ಸಕ್ಕೆ ಹೋಗೋರಲ್ಲ, ಬಂದಿದ ತಕ್ಷಣ ಕಾಯಿ ಹಾಲು ಕೊಟ್ಟಿದ ತಕ್ಷಣ ಖುಷಿಯಾಗಿ ಬಿಡಬೇಕು. ನೋಡಿ, ಇದು ಒತ್ತಿದ್ದು ನಾನೇ. ಎಷ್ಟು ಚೆನ್ನಾಗಿದೆ, ವಾವ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ನೋಡಿ. ಜಾಗ ಇರಲಿಲ್ಲ ಅಂತ ಚಿಕ್ಕದಾಗಿ ಒತ್ತಿದ್ದೀನಿ ನಾನು. ಆ್ಯಕ್ಚುಲಾಗಿ ನಮ್ಮ ಅತ್ತಿಗೆದೇ ಚೆನ್ನಾಗಿ ಕಾಣಿಸ್ತಾ ಇರೋದು. ನಾನು ಒಂದೇ ಕಡೆ ಹಾಕ್ಬಿಟ್ಟಿದ್ದೀನಿ. ನಮ್ಮ ಮನೇಲಿ ಪೊಂಗಲ್ ಆಯ್ತು ಇವತ್ತು. ಪೊಂಗಲ್ ಹಾಲುತ್ತು. ಎಷ್ಟು ಗಮ್ಮಂತಿದೆ ಅಪ್ಪ. ಪೊಂಗಲ್ ಎಲ್ಲ ಉಕ್ಕಿ ಸುರಿದೋಯ್ತು ನಾವು ಶಾವಿಗೆ ಹೊತ್ತೋ ಅಷ್ಟರಲ್ಲಿ. ನಾವು ಅರ್ಧ ಗಂಟೆ ಆಯಿತು ಶುರು ಮಾಡಿ. 4 ಗಂಟೆಗೆ ಶುರು ಮಾಡಿದ್ವಿ. 4:15 ಅಷ್ಟರಲ್ಲಿ ರೆಡಿ. ನಮ್ಮ ಕಿಚನಲ್ಲಿ ವೆರೈಟಿ ರೆಸಿಪಿ ರೆಡಿಯಾಗಿದೆ. ಆ್ಯಕ್ಚುಲಾಗಿ ಇದು ಈಸಿನೇ, ಬಟ್ ಆದರೆ ಕೈ ಉರಿ ಬರುತ್ತೆ, ನೋವು ಬರುತ್ತೆ. ಚೆನ್ನಾಗಿರೋದು ತಗೋಬೇಕಷ್ಟೇ ನಾವು. ಚೆನ್ನಾಗಿರೋದಿದ್ರೆ ಆರಾಮು. ನಮ್ಮ ಮನೇಲಿ ನಾವು ಊರಿಂದ ಬಂದರೆ, ನಾವು ಅಜ್ಜಿ ಮನೇಲಲ್ವ ಓದಿದ್ದು, ನಮ್ಮ ಮಮ್ಮಿ ಬೇಸಿಗೆ ರಜಕ್ಕೆ ಕರ್ಕೊಬಂದರೆ ಪ್ರತಿ ಸಲ ಕರ್ಜಿಕಾಯಿ, ರವೆ ಉಂಡೆ, ಕಜ್ಜಾಯ ಎಲ್ಲ ಮಾಡಿ ಕಳಿಸೋದು. ನಾವೆಲ್ಲ ಊರಿಗೆ ಹೋಗ್ತಿದ್ದು ಕಮ್ಮಿ, ನಮ್ಮ ಅಜ್ಜಿನೇ ತೊಗೊಂಬರೋದು. ನಮ್ಮ ಅಮ್ಮನಿಗೆ ಮಾವ ಅವರಮ್ಮ ಅಕ್ಕ ಹೆಂಗೆ ಒಂದೊಂದು ತಿಂಡಿಗಳು ನೋಡ್ತಾ ಇದ್ರೆ ಅದಕ್ಕೆ ನಮ್ಮ ಅಳಬ್ರು. ಅಯ್ಯೋ, ಕರೆಂಟ್ ಹೋಯ್ತು. ಈವ್ನಿಂಗ್ ಟೈಮ್ ಮಾಡಿದ್ರೆ ಇದೊಂದು ಕಾಣಿಸ್ತಾ ಇದೆಯಾ? ಡೋರ್ ಓಪನ್ ಮಾಡ್ಕೋಬೇಕಿತ್ತು. ಮಾಡ್ತೀನಿ. ನಮ್ಮ ಹೊಚ್ಚೋಗೆ ಎಷ್ಟು ಬೆಳ್ಳಗಿದೆ ತೋರ್ಸೋದಿಕ್ಕೆ. ಪವರ್ ಹೋದ್ರೂ ಚಂದ್ರನ್ ಥರ ಹೊಳಿತಿದೆ. ನಾವು ಕಡಬ್ ಮಾಡಿದ್ರೆ ಹೆಂಗೆ ಮಾಡ್ತಾ ಇದ್ವಿ ಗೊತ್ತಾ? ಅವಾಗ ಇಷ್ಟು ಮಾಡಿ ಹಿಂಗೆ ಸುಮ್ಮನೆ ಹಿಂಗೆ ಫೋಲ್ಡ್ ಮಾಡಿ ಇಟ್ಬಿಡೋರು. ನಂಗೆ ಗೊತ್ತಿರಲಿಲ್ಲ. ನಮ್ಮ ಲಕ್ಷ್ಮಕ್ಕ ನೀಟಾಗಿ ಡಿಸೈನ್ ಮಾಡೋದು ಹಿಂಗೆ. ಏಯ್, ಯಾಕೆ ಹಂಗೆ ಮುಡಿಸ್ತೀಯ, ನೀಟಾಗಿ ಡಿಸೈನ್ ಮಾಡು ಅಂತ ಅವಾಗ ನಮ್ಮ ಲಕ್ಷ್ಮಕ್ಕನ ಹತ್ರ ನೋಡಿ ಕಲ್ತ್ಕೊಂಡಿದ್ದು. ಅವಾಗಿಂದ ಒಂಥರ ಕರ್ಜಿಕಾಯಿ ಥರ ಚೆನ್ನಾಗಿರುತ್ತಲ್ಲ. ಒಂದು ಸ್ವೀಟ್ ಶೇಪ್ ಬರುತ್ತೆ. ಆ ಸ್ವೀಟ್ ನೇಮ್ ಏನೋ ಗೊತ್ತಿಲ್ಲ. ಚಂದ್ರಕಲನ, ಚಂಪಾಕಲಿ ಎಲ್ಲ, ಚಂದ್ರಕಲನ ಏನೋ ಗೊತ್ತಿಲ್ಲ. ಆ ಥರ ಇದೆ. ಸ್ವೀಟು ತಿಂತೀಯಾ? ತಣ್ಣಗಾಗ್ತಾ ಇದೆ, ಮಳೆಯೋ ಸಹ. ರಾಗಿ ಶಾವಿಗೆಗೆ ರೆಡಿ ಆಗ್ತಾ ಇದೆ. ಗ್ಲಾಸ್ ನೀರು ಹಾಕೈತಷ್ಟೇ. ಅದಕ್ಕೊಂದು ಅರ್ಧ ಕಪ್ಪು ಹಿಟ್ಟಾಕಿ ಮುದ್ದೆ ಥರ ನೀಟಾಗಿ ಜಡ್ಕೊಳ್ಳೋಣ. ನಾವು ಅಕ್ಕಿ ಶಾವಿಗೆ ಎಲ್ಲ ಮಾಡಿಬಿಟ್ಟು ಆದಮೇಲೆ ಇದಕ್ಕೆ ಕೈ ಹಾಕಿದ್ದೀವಿ. ಸ್ವಲ್ಪ ಬೇಯಬೇಕು. ನಾರ್ಮಲ್ ಅದೇ ಥರ ಅಂಟಬಾರ್ದು. ಇದನ್ನು ಸ್ವಲ್ಪನೇ ಮಾಡ್ತಿದ್ದೀರಿ, ಮಕ್ಳಿಗೆ ಮಾತ್ರ ಒಂದೊಂದು ಕೊಡೋದಕ್ಕೆ ಅಂತ ಸ್ವಲ್ಪ ಮಾತ್ರ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊತಿದ್ದಾರೆ ಅಂಟದೇ ಇರಲಿ ಅಂತ. ಬೆಂದಿದೆ, ಆಲ್ಮೋಸ್ಟ್ ಬೆಂದು ಅದು ಉಬ್ಬಿದೆ ಅಲ್ವಾ, ಅದಕ್ಕೆ ಚೆನ್ನಾಗಾಗಿದೆ ನೋಡಿ. ಅಂಟ್ತಿಲ್ಲ, ಹಿಂಗೆ ತಳ ಬಿಡಬೇಕು. ಸೊ ಅವಾಗ ರೆಡಿ ಆಗಿದೆ ಅಂತ ಅರ್ಥ. ಮಾಮೂಲಿ ಮುದ್ದೆ ಥರನೇ ಮಾಡಿಕೊಂಡು ಶಾವಿಗೆ ಒತ್ತ ಮನೇಲಿ ಒತ್ತೋದಷ್ಟೇ. ಅಷ್ಟೇ. ತಿಂದಿಲ್ಲ ಅಂದರೆ ಮಾಡಿಬಿಟ್ಟು ಕೊಟ್ಟರೆ ಅದು ಆರಾಮಾಗಿ ತಿಂತಾರೆ ನೋಡಿ. ಪವರ್ ಇಲ್ಲ, ಬಟ್ ಆದರೂ ನಮ್ಮ ಡೆಡಿಕೇಶನ್ ಬಿಡ್ತಿಲ್ಲ. ನಾವು ಮಾಡಲೇಬೇಕು. ಸುರಿತಾ ಶೆಕೆ. ವಿಂಡೋ ಎಲ್ಲ ಓಪನ್ ಮಾಡ್ಕೊಂಡಿದ್ದೀರಿ, ಆದರೂ ಅಷ್ಟು ಬೆಳಕು ಕಾಣಿಸ್ತಿಲ್ಲ. ಮೋಡ ಸಖತ್ತಕ್ಕೆ. ಯಾಕೆ ಬೇಗ ಬಂತೀವಿ? ಯಾಕದಕ್ಕೆ ಹಿಟ್ಟು ಚೆನ್ನಾಗಿ ಬಂದಿದೆ. ಹೌದು, ಹೋದ ಸರಿ ಆಗಲೇ ಇಟ್ಟು ಸ್ವಲ್ಪ ಗಟ್ಟಿ ಮಾಡಿದ್ವಿ. ಇದು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಅಕ್ಕಿ ಹಿಟ್ಟು ಆರ್ತಾ ಗಟ್ಟಿ ಆಯಿತು. ಇಬ್ಬರು ಸೇರಿ ಅಕ್ಕಿ ಶಾವಿಗೆ, ರಾಗಿ ಶಾವಿಗೆ ಎರಡೂ ರೆಡಿ ಮಾಡಿದ್ದೀವಿ.
ಈಗ ನಮ್ಮ ಮನೇಲಿ ಎಲ್ಲರಿಗೂ ಟೇಸ್ಟ್ ಕೊಡ್ತೀವಿ. ಆಲ್ಮೋಸ್ಟ್ ತುಂಬಾ ಸಾರಿ ತಿಂದಿದ್ದಾರೆ, ಬಟ್ ಇವತ್ತು ಹೇಗಾಗಿದೆ ರಿವ್ಯೂ ಕೇಳೋಣ. ಇದ್ರ ಜೊತೆಗೆ ಸರ್ಪ್ರೈಸ್ ಆಗಿ ಕಡುಬು ಸಹ ಮಾಡಿದ್ದಾರೆ ನಮ್ಮ ಅದಕ್ಕೆ. ಹೆಂಗು ಹಿಟ್ಟು ಒಂದೇ ಹಿಟ್ಟಲ್ಲಿ 3 ರೆಸಿಪಿ ಮಾಡಿದೀವಿ. ಇದು ರಾಗಿದ್ದು ಒಂದು ರೆಸಿಪಿ, ಕಡುಬು ಮತ್ತೆ ಅಕ್ಕಿ ಶಾವಿಗೆ 2 ಮಾಡಿದೀವಿ. ನಿಮಗೂ ಶಾವಿಗೆ ಮತ್ತೆ ಕಾಯಿ ಹಾಲು ಕಡುಬು ಇದೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಾನು ಬ್ಲ್ಯಾಂಕ್ ಆದ ನನಗೆ, ನಾನು ಶಾವಿಗೆ ನೋಡ್ತಾ ಇದ್ದೀನಿ, ಇತ್ತಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಕ್ಚುಲ್ ಆಗಿ ಮಕ್ಳು ಯಾರಾದರೂ ಮುದ್ದೆ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಡಿ, ನಿಜವಾಗ್ಲೂ ತುಂಬ ಹೆಲ್ತ್ಗೆ ಒಳ್ಳೆಯದು. ಅವ್ರಿಗೂ ಎನರ್ಜಿ ಸಿಗುತ್ತೆ ಮತ್ತು ನಮಗೂ ಮಕ್ಕಳಿಗೆ ಒಳ್ಳೆ ಪ್ರೋಟೀನ್ ಇರೋ ಫುಡ್ ಕೊಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಯಾಕಂದರೆ ನಾರ್ಮಲಾಗಿ ಅನ್ನ ತಿಂತಾರೆ, ಯಾರು ಮುದ್ದೆ ತಿನ್ನಲ್ಲ ಹೆಚ್ಚಾಗಿ. ಸೊ ಇದನ್ನು ಕೊಟ್ಟರೆ ತುಂಬ ಒಳ್ಳೆಯದು. ಸೊ ನಮಗೆ ಸಡನ್ನಾಗಿ ಫ್ಲ್ಯಾಶ್ ಆಗಿ ಮಾಡಿದ್ದು, ಬಟ್ ತುಂಬ ಚೆನ್ನಾಗಿ ಬಂತು. ಎಲ್ಲ ಬಂತು ಅಂತ ಕಮೆಂಟ್ ಮಾಡಿ. ಇಬ್ರು ಸೇರ್ಕೊಂಡು ಮಾಡಿದ್ದು ಅದಕ್ಕೆ ನಾದ್ನಿ, ಅದಕ್ಕೆ ವರ್ಸಸ್ ನಾದ್ನಿ ಇಲ್ಲ, ವರ್ಸಸ್ ನಾದ್ನಿ ಇಲ್ಲ, ಇಬ್ರು ಕಂಬೈಂಡ್ ಅಲ್ಲಿ ಮಾಡಿರೋದು. ನಮ್ಗೇನೋ ಖುಷಿ ಆಯ್ತು, ಚೆನ್ನಾಗಿ ಬಂತು. ಹೇಗ್ ಬರುತ್ತೋ ಅನ್ಕೊಂಡಿದ್ವಿ, ಯಾಕೆಂದ್ರೆ ಮಾಡಿದೀನಿ, ಒಂದು ಸುಮಾರು ಸಲ ಮಾಡಿದೀನಿ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಹೇಗ್ ಬಂದಿದೆ ಅಂತ ಕಮೆಂಟ್ ಮಾಡಿ. ಇವಾಗ ನಾವು ಟೇಸ್ಟ್ ಮಾಡೋಣ. ಶಾವಿಗೆ ಎಲ್ಲರಿಗೂ ಅತ್ತೆ ಕೊಟ್ಬಿಟ್ಟು, ಮಕ್ಳು ಕೊಟ್ಬಿಟ್ಟು ನಾನು ತಿನ್ಕೊತಾ ಇದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ. ರಾಗಿನಲ್ಲಿ ತುಂಬಾ ಪೋಷಕಾಂಶಗಳಿರುತ್ತೆ. ಸೊ ಪ್ರತಿದಿನ ನಮ್ಮನೇಲಿ ಮುದ್ದೆ ಮಾಡೇ ಮಾಡ್ತೀವಿ. ನಾನು ಮುದ್ದೆ ತಿಂತೀನಿ, ಆದರೂ ಶಾವಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತಿಂತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಶಾವಿಗೆ ಮಾಡಿದ್ದು ನಿಮಗೂ ಇಷ್ಟ ಆಗಿದ್ರೆ ಚೆನ್ನಾಗೈತೆ ಇಲ್ಲ ಅಂತ ಕಾಮೆಂಟ್ ಮಾಡಿ.